ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಏನಿದು ಏನೋ ಲೋಟಲ್ಲಿ ಏನೋ ಕಷಾಯ ಥರ ಇಟ್ಕೊಂಡು ಕೂತಿದ್ದಾರೆ ಅಂತ ನೋಡ್ತೀರಾ? ಹೌದು, ಇದು ಕಷಾಯನೇ, ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು. ಇನ್ನು ಇದು ಏನಕ್ಕೆ ಅಂತ ನೋಡೋದಾದರೆ ಇದು ಮಹಿಳೆಯರ ಪ್ರಾಬ್ಲಮ್ಗಾಗಿರುತ್ತೆ. ಫ್ರೆಂಡ್ಸ್ ಇವತ್ತಿನ ವಿಷಯ ಮಹಿಳೆಯರಿಗೆ ಸಂಬಂಧಿಸಿದ್ದು. ಇವತ್ತಿನ ಟಾಪಿಕ್ನಲ್ಲಿ ನಾನು ಒಂದು ಹೋಮ್ ಮೇಡ್ ಡ್ರಿಂಕನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಫ್ರೆಂಡ್ಸ್, ಇವತ್ತಿನ ಕಾಲದಲ್ಲಿ ತುಂಬ ಜನ ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ. ಅದು ಯಾವುದಪ್ಪ ಅಂದ್ರೆ ಇರೆಗ್ಯುಲರ್ ಪೀರಿಯಡ್ ಪ್ರಾಬ್ಲಮ್. ಹೌದು, ಇವತ್ತು ಮಹಿಳೆಯರ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನನ್ನು ತೊಗೊಂಬಂದಿದ್ದೀನಿ. ಈ ಡ್ರಿಂಕ್ ನೀವು ಎಷ್ಟೋ ತಿಂಗಳುಗಳಿಂದ ಎದುರಿಸುತ್ತಿರುವ ಪೀರಿಯಡ್ಸ್ ಸಮಸ್ಯೆಗೆ ಸೊಲ್ಯೂಷನನ್ನು ಕೊಡುವಂಥದ್ದು. ಅದು ಒಂದೇ ದಿನದಲ್ಲಿ ಒಂದೇ ರಾತ್ರಿಯಲ್ಲಿ ಎಷ್ಟೋ ಜನ ಮಹಿಳೆಯರು ಅನುಭವಿಸುತ್ತಿರುವ ಒಂದು ಸರ್ವೇ ಸಾಮಾನ್ಯ ಸಮಸ್ಯೆ ಆಗಿದೆ ಇರೆಗ್ಯುಲರ್ ಪೀರಿಯಡ್ಸ್. PCO ಸಮಸ್ಯೆ. ಈ ಸಮಸ್ಯೆ ಯಾಕೆ ಆಗುತ್ತೆ ಅಂತ ಗೊತ್ತಿಲ್ಲ, ಯಾವ ಥರ ಕ್ಯೂರ್ ಮಾಡ್ಕೊಳ್ಳೋದು ಅಂತಲೂ ಗೊತ್ತಿಲ್ಲ. ಎಷ್ಟೋ ಜನ ಈ ಸಮಸ್ಯೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೂ ಹೋಗಲ್ಲ. ಇನ್ನೂ ಸ್ವಲ್ಪ ಜನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ. ತುಂಬ ಜನ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ. ಆದರೆ ಈ ಸಮಸ್ಯೆ ಹೆಣ್ಣು ಮಕ್ಕಳ ಆರೋಗ್ಯವನ್ನು ಸೂಚಿಸುತ್ತೆ. ಆರೋಗ್ಯ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ, ಚೆನ್ನಾಗಿದೆ, ಎಷ್ಟರ ಮಟ್ಟಿಗೆ ಅದು ಹದಗೆಟ್ಟಿದೆ ಅನ್ನೋದನ್ನು ಕೂಡ ಈ ಪೀರಿಯಡ್ ಸೈಕಲ್ನಲ್ಲಿಯೇ ತಿಳ್ಕೊಳ್ಬಹುದು. ಮಹಿಳೆಯರ ಪೀರಿಯಡ್ ಸೈಕಲ್ ಸರಿಯಾಗಿದ್ದರೆ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳು, ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ದೇಹದಲ್ಲಿ ಏನೋ ಒಂದು ಸಮಸ್ಯೆ ಶುರುವಾಗುತ್ತೆ. ಹಾಗಾಗಿ ಈ ವಿಷಯವನ್ನು ಮಹಿಳೆಯರು ಕೇರ್ಲೆಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಮಂತ್ಲಿ ಪೀರಿಯಡ್ಸ್ ಬಗ್ಗೆ ತುಂಬಾ ಗಮನ ವಹಿಸಬೇಕಾಗುತ್ತೆ. ಹಾಗಾಗಿ ಇವತ್ತು ಈ ಸಮಸ್ಯೆಗೆ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಈ ಡ್ರಿಂಕನ್ನು ತೆಗೆದುಕೊಳ್ಳೋದ್ರಿಂದ ಒಂದು ರಾತ್ರಿಯಲ್ಲಿ ನಿಮ್ಮ ಇರೆಗ್ಯುಲರ್ ಪೀರಿಯಡ್ಸ್, ಎಷ್ಟೋ ತಿಂಗಳುಗಳಿಂದ ನಿಂತಿರುವ ಪೀರಿಯಡ್ಸ್ ಒಂದು ರಾತ್ರಿಯಲ್ಲೇ ಆಗುತ್ತೆ. ಕೇವಲ 2 ತಿಂಗಳು, 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ಇನ್ನೂ ಕೆಲವರು ವರ್ಷಕ್ಕೊಮ್ಮೆ ಆಗೋರು ಇರ್ತಾರೆ. ಕೆಲವರಲ್ಲಿ PCO ಸಮಸ್ಯೆಗಳು ಕೂಡ ಇರುತ್ತೆ. ಇದರಿಂದ ಕೂಡ ಮಂತ್ಲಿ ಪೀರಿಯಡ್ಸ್ ಸರಿಯಾಗಿ ಆಗಲ್ಲ ಅಂತಲೂ ಹೇಳಬಹುದು. ಇನ್ನು ಕೆಲವರು ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇರ್ತಾರೆ. ಆದರೆ ಏನಾದರೂ ಹಬ್ಬ ಹರಿದಿನಗಳಿದೆ, ಮನೇಲಿ ಏನೋ ಶುಭ ಕಾರ್ಯ ಇದೆ, ಏನೋ ವೆಕೇಷನ್ಸ್ ಇದೆ, ಎಲ್ಲೋ ಟ್ರಿಪ್ಪು ಟೂರು ಹೋಗಬೇಕಾಗಿದೆ, ಹೋಗೋವಂಥ ಸಮಯದಲ್ಲಿ ಪೀರಿಯಡ್ಸ್ ಬರುತ್ತೆ ಅನ್ನೋ ಥರ ಏನಾದರೂ ಇದ್ದರೆ ಅವರ ಡೇಟಿಗಿಂತ 1 ವಾರ ಅಥವಾ 3-4 ದಿನ ಮುಂಚಿತವಾಗಿ ಆಗಬೇಕು ಅಂತ ಇರ್ತಾರೆ. ಹಾಗಾಗಿ ಈ ಮನೆ ಮದ್ದನ್ನು ಮಾಡ್ಕೊಳ್ಬಹುದು. ಏನೋ ಶುಭ ಕಾರ್ಯ ಇದೆ, ನಾವು ಅದೇ ಟೈಮಲ್ಲಿ ಡೇಟ್ ಇದೆ ಅನ್ನೋರು, ನಾವು ಬೇಗ ಡೇಟ್ ಆಗಬೇಕು ಅನ್ನೋರು, 1 ವಾರ ಮುಂಚಿತವಾಗಿ ಡೇಟ್ ಆಗಬೇಕು ಅನ್ನೋರು ಈಗ ನಾನು ಹೇಳುವಂತಹ ಮನೆ ಮದ್ದನ್ನು ಮಾಡ್ಕೊಳ್ಳಿ. ಒಂದೇ ರಾತ್ರಿಯಲ್ಲಿ ಪೀರಿಯಡ್ ಬರುತ್ತೆ. ಈ ಥರ ಏನಾದರೂ ಇದ್ದಾಗ ನಾವು ಮೆಡಿಕಲ್ಗೆ ಹೋಗ್ಬಿಡ್ತೀವಿ, ಟ್ಯಾಬ್ಲೆಟ್ ತೊಗೊತೀವಿ, ಡೇಟ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತೊಗೊತೀವಿ. ಫ್ರೆಂಡ್ಸ್ ಇದರಿಂದ ಎಲ್ಲ ಹೆಲ್ತ್ ಎಲ್ಲ ಎಷ್ಟು ಹದಗೆಡುತ್ತೆ ಅಂತ ಗೊತ್ತಾ? ಸಾಕಷ್ಟು ಅಡ್ಡ ಪರಿಣಾಮಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಹಾಗೆ ಈ ಥರ ಮೆಡಿಸನ್ ತಗೊಳ್ಳೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ. ದೇಹದ ಮೇಲೆ, ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಈ ಥರ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟು ಇಲ್ಲ, ಹೆಲ್ದಿಯಾಗೂ ಇರ್ತೀವಿ. ಯಾವುದೇ ಭಯ ಆತಂಕ ಪಡದೆ ಈ ಮನೆ ಮದ್ದನ್ನು ಮಾಡಿಕೊಳ್ಳಬಹುದು. ತುಂಬ ಸಿಂಪಲ್ ಹೋಮ್ ರೆಮಿಡಿ ಆದರೂ ತುಂಬ ಎಫೆಕ್ಟಿವ್ ಆಗಿರೋಂಥ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಬನ್ನಿ ಈಗ ಈ ಡ್ರಿಂಕನ್ನು ಯಾವ ಥರ ಮಾಡೋದು, ಏನೆಲ್ಲ ಸಾಮಗ್ರಿಗಳನ್ನು ಹಾಕಬೇಕಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಪಾತ್ರೆಗೆ 1 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. 100 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಇದನ್ನು ಕುಡಿತೀವಿ ಅಂತ ಜಾಸ್ತಿನೂ ಕುಡಿಬಾರ್ದು. ಈಗ 2 ಏಲಕ್ಕಿಯನ್ನು ನೋಡಿ ಈ ಥರ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಸಾಕಾಗುತ್ತೆ ನೋಡಿ, ಈ ಥರ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಇದರ ಜೊತೆ 1 ಸ್ಪೂನ್ ಅಜ್ವೈನ್ ಅಥವಾ ಓಂಕಾಳು ಅದನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆ ಅರ್ಧ ಇಂಚು ಶುಂಠಿನ ಸಣ್ಣ ಚೂರಾಗಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಇಷ್ಟೇ, ಈ 3 ಇಂಗ್ರೀಡಿಯೆಂಟ್ಸೇ, ಇನ್ನು ಬೇರೆ ಏನೂ ಇಲ್ಲ. 1 ಲೋಟ ನೀರನ್ನು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಕುದಿಸಿದ ನಂತರ ಸೋದಿಸಿ ರಾತ್ರಿ ಮಲಗೋದಕ್ಕೂ ಮುಂಚೆ ಅರ್ಧ ಗಂಟೆ ಮುಂಚಿತವಾಗಿ ಕುಡಿಯುವಂಥದ್ದು. ಏಲಕ್ಕಿ ಹಾಕೋದ್ರಿಂದ ಏಲಕ್ಕಿಯಲ್ಲಿ ಈಸ್ಟ್ರೋಜನ್ ಮಟ್ಟವನ್ನು ಏರಿಸುತ್ತೆ, ಪೀರಿಯಡ್ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಓಂಕಾಳು ಪೀರಿಯಡ್ ಸಮಯದಲ್ಲಿ ಆಗುವಂತಹ ಕೈಕಾಲು ನೋವು, ಸೊಂಟ ನೋವು ಇದನ್ನು ಕಂಟ್ರೋಲ್ ಮಾಡುತ್ತೆ. ಶುಂಠಿ ಇದು ಇನ್ನು ನಮ್ಮ ಬಾಡಿಯಲ್ಲಿ ಉಷ್ಣತೆ ಹೆಚ್ಚಿಸಿ ಪೀರಿಯಡ್ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಈ 3 ಪದಾರ್ಥಗಳು ಪೀರಿಯಡ್ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಹಾಗೆ ಪೀರಿಯಡ್ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ದೇಹದ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಕೂಡ ಬ್ಯಾಲೆನ್ಸ್ ಆಗೋದಕ್ಕೆ ಈ ಡ್ರಿಂಕ್ ಸಹಾಯ ಮಾಡುತ್ತೆ. ಇದನ್ನು ನೀವು 1 ಬಾರಿ ಊಟ ಆದ ಮೇಲೆ ತೆಗೆದುಕೊಳ್ಳುವಂಥದ್ದು. ಫ್ರೆಂಡ್ಸ್ ಇಷ್ಟೇ, ಎಷ್ಟೊಂದು ಸಿಂಪಲ್ ಹೋಮ್ ರೆಮಿಡಿ ಅಲ್ವಾ?
ಅಕಸ್ಮಾತ್ ನಾಳೆ ಬೆಳಗ್ಗೆ ಪೀರಿಯಡ್ಸ್ ಆಗಬೇಕು ಅನ್ನೋಂಗಿದ್ರೆ ಇವತ್ತಿನ ದಿನವೇ ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಟು ಮಲಗುವ ಮುಂಚೆ ಇದನ್ನು ಕುಡಿದು ಮಲಗುವಂಥದ್ದು. ಇನ್ನು 2 ತಿಂಗಳು ಡೇಟ್ ಹಾಕ್ತೀವಿ, 3 ತಿಂಗಳಿಗೆ ಡೇಟ್ ಹಾಕ್ತೀವಿ, 6 ತಿಂಗಳಿಗೊಂದ್ಸರಿ ಡೇಟ್ ಹಾಕ್ತೀವಿ ಅನ್ನೋರು ಕೂಡ ಫ್ರೆಂಡ್ಸ್ ಇದನ್ನು ಪ್ರತಿದಿನ 1 ತಿಂಗಳು 2 ತಿಂಗಳು ಅಥವಾ ಆ ಥರ ಕುಡಿತಾ ಬನ್ನಿ. ನಿಮ್ಮ ಪೀರಿಯಡ್ಸ್ ಸರಿ ಹೋಗುತ್ತೆ. ಇರೆಗ್ಯುಲರ್ ಪೀರಿಯಡ್ಸ್ ನಾರ್ಮಲ್ ಪೀರಿಯಡ್ಸ್ಗೆ ಬರುತ್ತೆ. ಪ್ರತಿದಿನ ತೊಗೊಳ್ಳೋಂಗಿದ್ರೆ 50 ಗ್ರಾಮ್ ಸಾಕಾಗುತ್ತೆ ಫ್ರೆಂಡ್ಸ್. ಇದನ್ನು 1 ತಿಂಗಳು ಅಥವಾ 2 ತಿಂಗಳು ಮಾಡಿ ಅಷ್ಟೇ, ಅದ್ರ ಮೇಲೆ ಮಾಡೋದಕ್ಕೆ ಹೋಗಬೇಡಿ. ಅದರ ಮೇಲೂ ಸರಿ ಹೋಗಿಲ್ಲ ಅಂದರೆ ಒಳ್ಳೆ ಗೈನೋಕಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾವುದಾದ್ರೂ ಸರಿ ಅಮೃತನೂ ಅತಿ ಆದರೆ ವಿಷ ಅಂತ ಹೇಳ್ತಾರಲ್ವ, ಅದೇ ಥರ ಹೋಮ್ ರೆಮಿಡಿ ಅಂತ ಹೇಳಿ ಅದನ್ನು ತಿಂಗಳಾನ್ಗಟ್ಲೆ ಅದನ್ನು ತೊಗೊಳಕ್ಕೆ ಹೋಗಬಾರ್ದು. ಇಷ್ಟು ಸಮಯದವರೆಗೂ ತೊಗೊಂಡು ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಇದನ್ನು 1 ತಿಂಗಳು ತೊಗೊಳ್ಬೋದು ಅಷ್ಟೇ, ಅದರ ಮೇಲೆ ತೊಗೊಳೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಹಾಗೆ ನೀವು ಬೇಗ ಪೀರಿಯಡ್ಸ್ ಆಗಬೇಕು ಅಂದರೆ ಈ ಹೋಮ್ ರೆಮಿಡಿನ ಒಂದ್ಸಾರಿ ಟ್ರೈ ಮಾಡಿ. ರಿಸಲ್ಟ್ ಏನು ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ, ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.